ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರುತ್. ನಾನು ನಿಮ್ಮ MJ. ತುಮಕೂರಿನ ಸಂತೆಪೇಟೆಯ ಅರವಿಂದ್ ನಗರದಲ್ಲಿ ದಲಿತ ಸಂರಕ್ಷಣಾ ಸಮಿತಿ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಅಧ್ಯಕ್ಷರಾದ ಡಾಕ್ಟರ್ TC ಸುರೇಶ್ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಕೂಡ ವಿತರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್, ತುಮಕೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ನಯಾಸ್, ಕಾಂಗ್ರೆಸ್ ಮುಖಂಡರಾದ ಗುರುಪ್ರಸಾದ್, ದಲಿತ ಮುಖಂಡರುಗಳಾದ ಆಟೋ ಶಿವರಾಜ್, ಮುನಿರಾಜು ಹಾಗೂ ಅರವಿಂದ್ ನಗರದ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಉದಯ್ ಕುಮಾರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಅರವಿಂದ ನಗರದಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯಿಂದ ದಲಿತ ಸಂರಕ್ಷಣಾ ಸಮಿತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನೋತ್ಸವನ್ನ ಸನ್ಮಾನ್ಯ ಸ್ನೇಹಿತರು, ದಲಿತ ಪರ ಹೋರಾಟಗಾರರಾದ ಸನ್ಮಾನ್ಯ ಸುರೇಶ್ ಅವರ ನೇತೃತ್ವದಲ್ಲಿ ಜಯರಾಜುರವರು, ಗಂಗರಾಜುರವರು, ಶಿವರಾಜ್ರವರು ಇವೆಲ್ಲ ಸೇರಿ ಈ ಭಾಗದ ಮಾಜಿ ಪಾಲಿಕೆಯ ಸದಸ್ಯರಾದ ಸನ್ಮಾನ್ಯ ನ್ಯಾಯಾಧೀಶರವರು, ಗುರುಪ್ರಸಾದ್ ಮತ್ತೆ ಮುನಿರಾಜುರವರು ಅನೇಕ ಮುಖಂಡರು ಸೇರಿ ಜನ್ಮದಿನೋತ್ಸವವನ್ನ ಆಚರಣೆ ಮಾಡಿದ್ದೇವೆ. ಈ ದಿನ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ದಿನವನ್ನಾಗಿ ಕೂಡ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು, ಒಂದು ಮಹತ್ವವಾದ ಸಂವಿಧಾನವನ್ನ ನಮಗೆ ತಂದುಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಈ ದೇಶದಲ್ಲಿ ಯಾವುದೇ ಆಚಾರ ವಿಚಾರಗಳನ್ನ ಪಾಲಿಸಿದ್ರು ಕೂಡ ಭಾರತೀಯರಾಗಿ ಬಾಳುವಂತಾಗಿದೆ. ಒಂದೇ ವೇದಿಕೆ ಅಡಿಯಲ್ಲಿ ಅನೇಕ ಧರ್ಮವನ್ನ ಪಾಲಿಸುವವರು, ಅನೇಕ ಭಾಷೆಯನ್ನ ಆಡುವವರು, ಬೇರೆ ಬೇರೆ ಪ್ರಾಂತ್ಯದಿಂದ ಬಂದವರು ನಿಂತು ಮಾತಾಡ್ಬೇಕಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ವಿರುದ್ಧ, ಜಾತಿ ಪದ್ಧತಿಯ ವಿರುದ್ಧ ಹೋರಾಟ ಮಾಡಿ ದಲಿತರಿಗೂ ಮತ್ತು ಇನ್ನಿತರ ಶೋಷಿತ ವರ್ಗದ ಜನಾಂಗಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅವರ ಶ್ರಮ ಹಾಕಿ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಅದನ್ನ ನಾವೆಲ್ಲರೂ ಕೂಡ ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲಿದೆ. ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಪಾಲಿಸುವಲ್ಲಿ ಮತ್ತೆ ನಾವು ಕೂಡ ಸಂವಿಧಾನವನ್ನು ಓದಿ ಒಂದು ನ್ಯಾಯಯುತವಾದ ಜೀವನವನ್ನ ನಡೆಸೋದಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾಗಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ದಿನ ಅನೇಕ ಪೌರ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂತದ್ದಾಗ್ಲಿ, ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನ ವಿತರಿಸುವಂತ ಒಳ್ಳೆಯ ಕಾರ್ಯಕ್ರಮವನ್ನು ಸುರೇಶ್ ಮತ್ತು ತಂಡದವರು ಮಾಡಿದ್ದಾರೆ. ಮುಂದೆಯೂ ಕೂಡ ಮತ್ತೆ ಪೌರ ಕಾರ್ಮಿಕರಿಗೆ ಸೀರೆ ಕೂಡ ಹಂಚುವ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಇದೇ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಸುರೇಶ್ ಅವರು ಮತ್ತೆ ಅವರ ತಂಡದವರು ಮತ್ತೆ ನಮ್ಮ ಶಿವರಾಜ್ ಅವರು, ಆಟೋ ಶಿವರಾಜ್ ಅಂತಾನೆ ಖ್ಯಾತಿ, ನಮ್ಮ ಮುನಿರಾಜ್ ಅವರು ಮೇಷ್ಟ್ರು, ಇವರೆಲ್ಲ ಸೇರಿ ತಂಡ ಮಾಡ್ಕೊಂಡು ಮಾಡಿದ್ದಾರೆ. ದೇವರವ್ರನ್ನು ಕೂಡ ಒಳ್ಳೇದ್ ಮಾಡ್ಲಿ. ಮುಂದೆ ನಾವೆಲ್ಲರೂ ಕೂಡ ನಿಮ್ ಜೊತೆ ಕೈ ಜೋಡಿಸ್ತೇವೆ. ಇನ್ನೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತೀನಿ.